ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಅಬಕಾರಿ ಇಲಾಖೆ ಅನ್ನೋದು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ಈಗ ಸಿಕ್ಕಿರುವಂತದ್ದು. ಸೊ ಇಲಾಖೆಯಲ್ಲಿ ಪ್ರತಿ ಬಾರಿಯೂ ಏನೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸುತ್ತಲೇ ಬರ್ತಾ ಇದೆ. ಈಗ ಸಿಕ್ಕಿರುವಂತಹ ಆಡಿಯೋ ಮತ್ತೊಂದು ಸೇರ್ಪಡೆ ಅಷ್ಟೇ. ಸೊ ಅಬಕಾರಿ ಸಚಿವರ ಗಮನಕ್ಕಿದ್ದೇ ಇವೆಲ್ಲವೂ ಕೂಡ ನಡೀತಾ ಇದೆ ಅನ್ನೋದು ಒಂದು. ಮತ್ತೊಂದು, ಈ ಇಲಾಖೆಯಲ್ಲಿ ಅವರ ಮಗನದ್ದೇನ್ ಕೆಲಸ? ಆ ಮಗನಿಗೆ ಬರ್ದು ಕೊಟ್ಟಿದಾರ ಇಲಾಖೆನ ಹೇಗೆ? ವಿಡ, ಖಂಡಿತವಾಗ್ಲೂ ಕೂಡ ನೀವು ಹೇಳಿದಂತೆ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾನೆ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಆಡಿಯೋ ಒಂದು ವೈರಲ್ ಆಗಿರುವಂತದ್ದು. ಸೊ ಅಲ್ಲಿರುವಂತಹ ಅಧಿಕಾರಿ ಅಂದ್ರೆ ಜಂಟಿ ಆಯುಕ್ತರಾಗಿರುವಂತಹ ನಾಗರಾಜಪ್ಪ ಮತ್ತು ಏನು ಲೈಸೆನ್ಸ್ ಅನ್ನ ತೆಗೆದುಕೊಳ್ತಾರೆ ಅವರ ನಡುವೆ ನಡೆದಿರುವಂತಹ ಆಡಿಯೋ ಒಂದು ವೈರಲ್ ಆಗಿರುವಂತದ್ದು. ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಅಲ್ಲಿನ ಅಧಿಕಾರಿ ಹೇಳುವಂತದ್ದು, ನೀವು ಸಚಿವರ ಹತ್ರ ಹೋಗಿ ಸಚಿವರಿಗೆ ನೀವು ಎಷ್ಟು ಕೊಡಬೇಕು ಅಂತ ಹೇಳ್ತೀರೋ ಅಷ್ಟು ಕೊಡಿ, ಅವರ ಬೇಕಾದವ್ರ ಹತ್ರ ಫೋನ್ ಮಾಡಿಸಿದ್ರೆ ನಿಮ್ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಸಚಿವರನ್ನಾದ್ರೂ ಭೇಟಿ ಮಾಡಿ ಅಥವಾ ಅವರ ಮಗನನ್ನಾದ್ರೂ ಭೇಟಿ ಮಾಡಿ ಅವರು ಕೆಲಸವನ್ನ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು ಆಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ ಸಚಿವರೇನಿದ್ದಾರೆ, ಸಚಿವರು ಮತ್ತು ಅಧಿಕಾರಿಗಳ ಕೆಲಸ ಏನು ಇಲ್ವಾ? ಹಾಗಿದ್ರೆ ಅವರ ಫ್ಯಾಮಿಲಿಯವರು ಅದ್ರ ಇಂಟರ್ಫಿಯರ್ ಆಗ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಒಬ್ಬರು ಸಚಿವರು ಯಾಕೆ ಬೇಕು, ಮುಖ್ಯವಾಗಿ ಅಧಿಕಾರಿಗಳು ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರಲ್ಲೂ ಮೂಡುವಂಥದ್ದು. ಇನ್ನು ಅದರ ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ನಡೀತಾ ಇದೆ. ಯಾವುದೇ ಒಂದು ಲೈಸೆನ್ಸ್ ಅನ್ನ ತೆಗೆದುಕೊಳ್ಬೇಕು, ಲೈಸೆನ್ಸ್ ಅನ್ನ ರಿನಿವಲ್ ಮಾಡಬೇಕು ಅಂದ್ರೂ ಕೂಡ ಲಂಚವನ್ನ ಕೊಡ್ಲೇಬೇಕು ಅನ್ನುವಂತಹ ಆರೋಪ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಅದಕ್ಕೆ ಅದರ ಬೆನ್ನಲ್ಲೇ ಈಗ ಆಡಿಯೋ ವೈರಲ್ ಆಗಿರುವಂತದ್ದು ಕೂಡ ಅದಕ್ಕೆ ಪುಷ್ಟಿ ನೀಡ್ತಾ ಇದೆ. ಎಲ್ಲರೂ ಕೂಡ ಲಂಚವನ್ನ ಕೊಡ್ಲೇಬೇಕಾ ಅನ್ನುವಂಥದ್ದು ಕೂಡ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಫೈಲ್ ಅನ್ನ ಮೂವ್ ಮಾಡಲ್ಲ. ಸಚಿವರು ಅಥವಾ ಅವರ ಮಗ ಹೇಳಿದ ತಕ್ಷಣ ಒಂದು ನಿಮಿಷ ಕೂಡ ನನ್ನ ಫೈಲ್ ಅನ್ನ ನನ್ನ ಟೇಬಲ್ ಮೇಲೆ ಇಟ್ಕೊಳ್ಳಲ್ಲ, ನಾನು ಆ ಫೈಲ್ ಅನ್ನ ಮೂವ್ ಮಾಡ್ತೀನಿ ಅನ್ನುವಂಥದ್ದನ್ನ ಆಡಿಯೋದಲ್ಲಿ ಹೇಳಿರುವಂತದ್ದು. ಸದ್ಯಕ್ಕೆ ಈ ಆಡಿಯೋ ನಾಗರಾಜಪ್ಪ ಅವರದು ಜಂಟಿ ಆಯುಕ್ತರದ್ದು ಅನ್ನುವಂತಹ ಮಾಹಿತಿ ದೊರಕ್ತಾ ಇದೆ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ವೈರಲ್ ಕೂಡ ಆಗಿರುವಂತದ್ದು ಈ ಆಡಿಯೋ. ವೈರಲ್ ಬೆನ್ನಲ್ಲೇ ಯಾರು ಕೂಡ ಎಚ್ಚೆತ್ಕೊಳ್ಳದೆ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳಬಹುದು. ಈಗ ಆಲ್ರೆಡಿ ಸಾಕಷ್ಟು ಇಲಾಖೆಗಳಲ್ಲಿ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಇರಬಹುದು ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇರಬಹುದು, ಅಬಕಾರಿ ಇಲಾಖೆಯಲ್ಲಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಲೈಸೆನ್ಸ್ ದಾರರಿದ್ದಾರೆ, ಬಾರ್ ಮಾಲೀಕರಿದ್ದಾರೆ, ಅವರೆಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ನಾವು ಒಂದು ಫೈಲ್ ಅನ್ನ ಮಾಡಿಸ್ಕೊಳ್ಬೇಕು ಅಥವಾ ರಿನಿವಲ್ ಅನ್ನ ಮಾಡ್ಕೊಡ್ಬೇಕು ಅಂದ್ರೂ ಕೂಡ ನಾವೇನು ಗೌರ್ಮೆಂಟ್ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ, ಅದಕ್ಕಿಂತ ಅಧಿಕಾರಿಗಳಿಗೆ ಕೊಡುವಂತಹ ಲಂಚವೇ ಹೆಚ್ಚಾಗಿರುತ್ತೆ ಅನ್ನುವಂತಹ ಆರೋಪವನ್ನ ಸಾಕಷ್ಟು ಮಾಡ್ತಾ ಇದ್ರು. ಸೊ ಇದರ ಬೆನ್ನಲ್ಲೇ ಈಗ ಆಡಿಯೋ ವೈರಲ್ ಆಗಿರುವಂತದ್ದು. ಸಾಕಷ್ಟು ಅಬಕಾರಿ ಇಲಾಖೆಯ ಮೇಲೆ ಇದ್ದಂತಹ ಆರೋಪಗಳಿಗೆ ಪುಷ್ಟಿ ನೀಡಿ ಅದಕ್ಕೆ ಸಾಕ್ಷಿ ದೊರೆತಂತೆ ಆಗಿದೆ. ಸಾಕಷ್ಟು ಕಡೆಗಳಲ್ಲಿ ಈಗ ಸಚಿವರಿರುವಂತಹ ಕಡೆಗಳಲ್ಲಿ ಸಚಿವರೇ ಕೆಲಸ ಮಾಡಬೇಕಾಗತ್ತೆ. ಅದರ ಜೊತೆಗೆ ಸಚಿವರು ಇಲ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಅವರು ಕೆಲಸವನ್ನ ಮಾಡಬೇಕಾಗತ್ತೆ. ಆದ್ರೆ ನೀವೊಂದು ಸಂಪ್ರದಾಯವನ್ನ ಹುಟ್ಟು ಹಾಕಿದ್ದೀರಾ, ಅಂದ್ರೆ ಲಂಚವನ್ನ ಕೊಡುವಂತಹ ಸಂಪ್ರದಾಯವನ್ನ ಹುಟ್ಟು ಹಾಕಿದಾರ ಅಬಕಾರಿ ಇಲಾಖೆಯಲ್ಲಿ. ಲಂಚವನ್ನ ಕೊಡದೇ ಇದ್ರೆ ಆ ಸಂಪ್ರದಾಯ ಇರಬಹುದು ಅಥವಾ ಯಾವುದೇ ಕೆಲಸ ಇರಬಹುದು ಆಗಲ್ವಾ ಅನ್ನುವಂತಹ ಪ್ರಶ್ನೆ ಈ ಆಡಿಯೋವನ್ನ ಕೇಳಿದಂತ ಸಂದರ್ಭದಲ್ಲಿ ಮೂಡುವಂತದ್ದು. ವೀಣಾ, ಎಸ್ ಸರ್, ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.